ಉತ್ತರ ಕರ್ನಾಟಕದಾದ್ಯಂತ ಜಲಾರ್ಭಟ ಶುರುವಾಗಿದೆ. ಸಿರುಗುಪ್ಪ ತಾಲೂಕಿನ ರಾರವಿ ಗ್ರಾಮದ ಹಳ್ಳ ಭರ್ತಿಯಾಗಿದೆ. ಸೇತುವೆ ಮೇಲೆ ಹರಿಯುತ್ತಿರುವಂತಹ ಹಳ್ಳದ ನೀರು ಹಲವು ಗ್ರಾಮಗಳ ನಡುವಿನ ಸಂಪರ್ಕವೇ ಕಟ್ಟಾಗಿದೆ. ಕೋಡಿ ಬಿದ್ದಿರುವ ಹೊಸಪೇಟೆಯ ಕಮಲಾಪುರ ಕೆರೆ. ಸಿರುಗುಪ್ಪ ತಾಲೂಕಿನ ರಾರವಿ ಗ್ರಾಮದ ಹಳ್ಳ ಭರ್ತಿಯಾಗಿದೆ. ಸೇತುವೆ ಮೇಲೆ ಹರಿಯುತ್ತಿರುವಂತಹ ಹಳ್ಳದ ನೀರು ಹಲವು ಗ್ರಾಮಗಳ ನಡುವಿನ ಸಂಪರ್ಕವೇ ಕಟ್ಟಾಗಿದೆ. ಕೋಡಿ ಬಿದ್ದಿರುವ ಹೊಸಪೇಟೆಯ ಕಮಲಾಪುರ ಕೆರೆ, ನವಲಗುಂದದ ಮೊರಬದಲ್ಲೂ ಮಳೆಯೋ ಮಳೆ, ಎಲ್ಲಿ ನೋಡಿದ್ರು ಮಳೆಯ ಆರ್ಭಟ. ತಗ್ಗು ಪ್ರದೇಶಗಳಿಗೆ ನುಗ್ಗಿದ ನೀರು, ಜನರ ಫಜೀತಿ ನಿಜಕ್ಕೂ ಕೂಡ ಜನರನ್ನ ಕಾಡ್ತಾ ಇದೆ. ಉತ್ತರ ಕರ್ನಾಟಕದಾದ್ಯಂತ ಭಾರಿ ಜಲದ ಆರ್ಭಟ, ಮಳೆಯ ಅಬ್ಬರಕ್ಕೆ ತತ್ತರಿಸಿ ಹೋಗಿದ್ದಾರೆ ಜನ. ಸಿರುಗುಪ್ಪ ತಾಲೂಕಿನ ರಾರವಿ ಗ್ರಾಮದ ಹಳ್ಳ ಭರ್ತಿಯಾಗಿದೆ. ಸೇತುವೆಯ ಮೇಲೆ ಹರಿಯುತ್ತಿರುವಂತಹ ಹಳ್ಳದ ನೀರು ಹಲವು ಗ್ರಾಮಗಳ ನಡುವಿನ ಸಂಪರ್ಕವೇ ಕಟ್ಟಾಗಿದೆ. ಕೋಡಿ ಬಿದ್ದಿರುವ ಹೊಸಪೇಟೆಯ ಕಮಲಾಪುರದ ಕೆರೆ, ತಗ್ಗು ಪ್ರದೇಶಗಳಿಗೂ ಕೂಡ ಭಾರಿ ನೀರು ಹರಿದು ಬಂದಿದೆ. ಜನ ಫಜೀತಿ ಅನುಭವಿಸುತ್ತಿದ್ದಾರೆ. ನವಲಗುಂದದ ಮೊರಬದಲ್ಲೂ ಕೂಡ ಮಳೆಯೋ ಮಳೆ, ತಗ್ಗು ಪ್ರದೇಶಗಳಿಗೆ ನುಗ್ಗಿದ ನೀರು, ಜನ ಗಾಬರಿ ಪಟ್ಟು ತತ್ತರಿಸಿ ಹೋಗಿದ್ದಾರೆ. ಉತ್ತರ ಕರ್ನಾಟಕದಾದ್ಯಂತ ಜಲಾರ್ಭಟ. ಅಕ್ಷರಶಃ ಮಳೆ ನಿಂತಿರ್ತಕ್ಕಂತಹ ದೃಶ್ಯ. ಭಾರಿ ಗಾತ್ರದ ಮರಗಳು ಕೂಡ ಭಾರಿ ಮಳೆಯ ಪರಿಣಾಮ ಉರುಳಿರುವಂತಹದ್ದು. ಇದು ಅಷ್ಟೇ ಪ್ರಮಾಣದ ನೀರು ಕೂಡ ಮನೆ, ಅಂಗಡಿ ಮುಂಗಟ್ಟುಗಳ ಎದುರು ಸಂಗ್ರಹವಾಗಿದೆ. ಇದು ಕೂಡ ಜನರಿಗೊಂದು ತರಹದ ಸಂಕಷ್ಟವನ್ನ ತಂದಿರುವಂತಹದ್ದು. ತಗ್ಗು ಪ್ರದೇಶಗಳಿಗೆ ಭಾರಿ ಮಳೆ ನುಗ್ಗಿರುವ ಕಾರಣದಿಂದಾಗಿ ಜನ ಕೂಡ ಪರದಾಡುವಂತಾಗಿದೆ. ಉತ್ತರ ಕರ್ನಾಟಕದಾದ್ಯಂತ ವರುಣನ ಜಲಾರ್ಭಟ. ಸಿರುಗುಪ್ಪ ತಾಲೂಕಿನ ರಾರವಿ ಗ್ರಾಮದ ಹಳ್ಳ ಭರ್ತಿಯಾಗಿದೆ. ಸೇತುವೆ ಮೇಲೆ ಹರಿತಾ ಇದೆ ಹಳ್ಳದ ನೀರು. ಅದರ ಪರಿಣಾಮವಾಗಿ ಮನೆಗಳ ಮುಂಭಾಗದಲ್ಲೇ ನೀರು ನಿಂತಿದೆ. ಹಲವು ಗ್ರಾಮಗಳ ನಡುವೆ ಸಂಪರ್ಕವೇ ಕಟ್ಟಾಗಿದೆ. ಕೋಡಿ ಬಿದ್ದಿರುವ ಹೊಸಪೇಟೆಯ ಕಮಲಾಪುರ ಕೆರೆ, ನವಲಗುಂದದ ಮೊರಬದಲ್ಲೂ ಮಳೆಯೋ ಮಳೆ, ತಗ್ಗು ಪ್ರದೇಶಗಳಿಗೆ ನುಗ್ಗಿದ ನೀರು, ಜನ ಫಜೀತಿ, ಗಾಬರಿ, ಆತಂಕ. ಉತ್ತರ ಕರ್ನಾಟಕದಾದ್ಯಂತ ಜಲಾರ್ಭಟ. ಸಿರುಗುಪ್ಪ ತಾಲೂಕಿನ ರಾರವಿ ಗ್ರಾಮದ ಹಳ್ಳ ಭರ್ತಿಯಾಗಿದೆ. ಸೇತುವೆ ಮೇಲೆ ಹರಿಯುತ್ತಿರುವಂತಹ ಹಳ್ಳದ ನೀರು ಹಲವು ಗ್ರಾಮಗಳ ನಡುವಿನ ಸಂಪರ್ಕವೇ ಕಟ್ಟಾಗಿದೆ. ಕೋಡಿ ಬಿದ್ದಿರುವ ಹೊಸಪೇಟೆಯ ಕಮಲಾಪುರದ ಕೆರೆ, ನವಲಗುಂದದ ಮೊರಬದಲ್ಲೂ ಕೂಡ ಮಳೆಯೋ ಮಳೆ. ಈಗಾಗಲೇ ರಾಜ್ಯದಲ್ಲಿ ಭಾರಿ ಮಳೆಯ ಅವಾಂತರಗಳು ಸೃಷ್ಟಿಯಾಗಿದೆ. ಸಾಕಷ್ಟು ಜಿಲ್ಲೆಗಳಲ್ಲೂ ಕೂಡ ಮಳೆಯ ಅಬ್ಬರ ಶುರುವಾಗಿರುವಂತಹದ್ದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.